ಕೇರಳದ ವಿಮ್ಸ್ ಆಸ್ಪತ್ರೆಯಲ್ಲಿ ಪ್ಯಾರಾಮೆಡಿಕಲ್ ಆಗಿ ಕೆಲಸ ಮಾಡ್ತಿರುವಂತಹ ಶಿವಪ್ರಕಾಶ್ ಅವರಿದ್ದಾರೆ. ಅವರು ಇಲ್ಲಿ ಹಲವರಿಗೆ ಟ್ರೀಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಕೇರಳದ ದುರ್ಘಟನೆಯಲ್ಲಿ ಇಲ್ಲಿಗೆ ಬಂದಂತ ಆಸ್ಪತ್ರೆಗೆ ಬಂದಂತವ್ರಿಗೆ ಚಿಕಿತ್ಸೆ ಕೊಡಿಸೋದು ಹಾಗೂ ಅವರ ಕಾಳಜಿನ ವಹಿಸುವ ಕೆಲಸ ಮಾಡ್ತಿದ್ದಾರೆ. ನಮ್ಮ ಜೊತೆ ಅವರೇ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಎಷ್ಟು ಜನ ಬರ್ತಿದ್ದಾರೆ ಸರ್ ಇಲ್ಲಿ ರೋಗಿಗಳು? ಸರ್, ತುಂಬ ಜನ ಬರ್ತಿದ್ದಾರೆ. ಅದು ಇಲ್ಲಿ ಜಾತಿ ಅಥವಾ ಯಾವ ಜಾಗ ಅಂತ ನೋಡ್ತಾ ಇಲ್ಲ. ಪಾಪ ಮಾನವೀಯತೆಯ ದೃಷ್ಟಿಯಿಂದ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ. ಯಾರನ್ನೂ ನೋಡದೆ ಅವರು ಯಾವ ಸ್ಥಳ, ಯಾವ ಇದರಿಂದ ಬಂದಿರೋರು ಅನ್ನೋದನ್ನು ನೋಡದೆ ಸಹ ಅವರು ಮುಖ್ಯವಾಗಿ ಅವ್ರಿಗೆ ಚಿಕಿತ್ಸೆ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ತುಂಬ ಶ್ಲಾಘನೀಯವಾದಂಥ ಕೆಲಸ. ಒಬ್ಬರಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಈ ದುರಂತವನ್ನು ತುಂಬ ಇದಾಗಿ ನಿರ್ವಹಿಸ್ತಾ ಇದ್ದಾರೆ. ಭಾಳ ದುಃಖಕರವಾದಂಥ ಸನ್ನಿವೇಶ ಇದು. ಒಂದು ರೀತಿ ಎಲ್ರಿಗೂ ಭಾಳ ನೋವುಂಟು ಮಾಡುವಂಥ ಸಂದರ್ಭ ಇದು. ಕನ್ನಡಿಗರು ಎಷ್ಟು ಜನ ಇಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ? ಅದು ತುಂಬ ಜನ ಇದ್ದಾರೆ, ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಅವರು ತುಂಬ ವರ್ಷಗಳಿಂದ ಇರೋದ್ರಿಂದ ಅವರು ಕನ್ನಡಿಗರು ಅಂತಲೇ ಹೇಳೋಕ್ಕಾಗಲ್ಲ. ಎಲ್ಲರ ಜೊತೆ ಬೆರೆತು ಇರೋದ್ರಿಂದ ತುಂಬ ಜನ ಇದ್ದಾರೆ, ಅವರು ಹೇಳೋಕ್ಕೂ ಬರಲ್ಲ. ಈಗ ಹಾಗಾಗಿ ನಿಖರವಾಗಿ ಸಂಖ್ಯೆಗಳನ್ನ ಹೇಳೋಕ್ಕೆ ಖಂಡಿತ ಆಗಲ್ಲ ಅನಿಸುತ್ತೆ. ಸರ್, ಇದ್ರ ಜೊತೆಗೆ ಸರ್, ಇಲ್ಲಿ ಈಗ ಮಂಡ್ಯ ಮೂಲದವರು ಚಿಕಿತ್ಸೆ ಪಡಿತಿದ್ರು ಸರ್ 3 ಜನ. ಈಗ 2 ಮೃತದೇಹಗಳನ್ನು ಕೂಡ ತೆಗೆದುಕೊಂಡು ಹೋದ್ರು. ಅವ್ರ ಕುಟುಂಬದವರು ಚಿಕಿತ್ಸೆ ಪಡಿತಿದ್ದಾರೆ. ಹೇಗಿದೆ ಸರ್ ಕಂಡೀಷನ್? ಏನು ಹೇಳೋದು, ಪಾಪ ಅವರು ತಾಯಿ ಮತ್ತು ಮಗುನ ಕಳ್ಕೊಂಡವ್ರ ಸ್ಥಿತಿ ಏನಿದೆ ಅಂತ ನಿಮಗೆ ಗೊತ್ತಿರುತ್ತೆ. ತುಂಬ ದುಃಖದಲ್ಲಿದ್ದಾರೆ ಪಾಪ. ಅವ್ರನ್ನ ನೋಡಿದ್ರೆ ನಮಗೆ ಕಣ್ಣೀರು ಬರುತ್ತೆ, ಅಷ್ಟು ಭಾಳ ನೋವಿನಲ್ಲಿದ್ದಾರೆ ಪಾಪ. ಸರ್, ಈ ಕೇರಳದಲ್ಲಿ ನಡೆದಿರುವಂತಹ ಘಟನೆನ ತೀರಾ ಹತ್ತಿರದಿಂದ ನೋಡಿದ್ರಿ ಸರ್. ಅವತ್ತು ಏನಾಗ್ತಿತ್ತು, ಹಾಸ್ಪಿಟ್ಲಿಗೆ ಎಷ್ಟು ಜನ ಪೇಷಂಟ್ಸ್ಗಳು ಬರ್ತಿದ್ರು, ಎಲ್ಲನೂ ಹೇಗಿದೆ ಸರ್ ಅವತ್ತಿನ ಘಟನೆ? ಅಯ್ಯೋ, ತುಂಬ ಸರ್, ಏನು ಹೇಳ್ಬೇಕು ಅಂದರೆ ನೈಟ್ ಮೇರ್ ಅಂತಾರಲ್ಲ, ಆ ಥರ ಇತ್ತು. ತುಂಬಾ ಪಾಪ ನೆಕ್ಸ್ಟ್ ಡೇ ಎಲ್ಲ ಇಲ್ಲಿ ಹಗಲು ರಾತ್ರಿ ಎಂದೇ ಕೆಲಸ ಮಾಡಿದಂಥ ಸ್ಥಳೀಯರಿದ್ದಾರೆ. ಅವ್ರ ಜೊತೆ NDRF, SDRF ಸೈನಿಕರು, ಮತ್ತು ಇಲ್ಲಿ ತುಂಬ ಲೋಕಲ್ ಯೂತ್ಸು ಭಾಳ ಚೆನ್ನಾಗಿ ಎಲ್ಲರ ಜೊತೆ ಇದು ಮಾಡಿದ್ದಾರೆ. ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡಲೇಬೇಕು ಅವರು. ಯಾಕೆಂದರೆ ಪ್ರತಿಯೊಬ್ಬರು ಇಲ್ಲಿ ಯಾವುದೇ ಇದನ್ನು ನೋಡಿದೆ, ಅವರು ಮನೆಯವರು ಕಷ್ಟಕ್ಕೆ ಒಳಗಾದ್ರೆ ಯಾವ ಥರ ಬಂದು ಕೆಲಸ ಮಾಡ್ತಾರೆ, ಆ ಥರ ಪ್ರತಿಯೊಬ್ಬರಲ್ಲೂ ಆ ಮನೋಭಾವನೆ ತುಂಬ ದೊಡ್ಡದು ಅದು. ಹಾಗಾಗಿ ಬಹಳ ಅಂದಾಜಿನ ಪ್ರಕಾರ ಎಷ್ಟು ಮಂದಿ ರೋಗಿಗಳಲ್ಲಿ ದಾಖಲಾಗಿರ್ಬೋದು ಸರ್? ಅದು ಸರಿಯಾದ ಸಂಖ್ಯೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇದೆ, ತುಂಬ ನಂಬರ್ಸ್ ಇದೆ ಸರ್, ತುಂಬ ದೊಡ್ಡ ನಂಬರ್ಸೇ ಇದೆ. ಎಲ್ಲ ಕಡೆನೂ ಇದ್ದಾರೆ, ಎಲ್ಲ ಕಡೆನೂ ರೋಗಿಗಳು ಸಣ್ಣ ಪುಟ್ಟ ಇದಕ್ಕೂ ಬಂದಿದ್ದಾರೆ. ಕೆಲವರು ಶಾಕಲ್ಲಿದ್ದಾರೆ. ಹಾಗಾಗಿ ಇದ್ದಾವೆ ನಂಬರ್ಸ್ ಎಲ್ಲ ಆಸ್ಪತ್ರೆಗಳಲ್ಲೂ ಅವರು ಬೇರೆ ಬೇರೆ ಕಡೆ ಚಿಕಿತ್ಸೆ ತಗೋತಾ ಇದ್ದಾರೆ ಸರ್. ಇದಿಷ್ಟು ವಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿಯ ಮಾತುಗಳು. ಇಲ್ಲಿ ಸಾಕಷ್ಟು ಮಂದಿ ರೋಗಿಗಳು ಬರ್ತಿದ್ದಾರೆ. ಅವರಿಗೆ ಉಪಚರಿಸುವಂತಹ ಕೆಲಸವನ್ನು ಆಸ್ಪತ್ರೆಯ ಎಲ್ಲರೂ ಕೂಡ ಮಾಡ್ತಿದ್ದಾರೆ ಅನ್ನೋ ಮಾತುಗಳನ್ನು ಹೇಳ್ತಾರೆ. ಮೇಪಾಡಿಯಿಂದ ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವರ ನ್ಯೂಸ್ ಫಸ್ಟ್ ಕೇರಳ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.